ಓಂ ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ನೀವು ಇಷ್ಟಪಟ್ಟಂಥ ವ್ಯಕ್ತಿ, ಅವ್ರು ಎಂಥ ವ್ಯಕ್ತಿ ಆದರೂ ಸರಿ, ನಿಮ್ಮ ಕಾಲು ಬಳಿ ಬಂದುಬಿಡ್ತಾರೆ. ಕೇವಲ ಒಂದು ಲವಂಗದಿಂದ ಈ ಕ್ರಿಯೆ ಏನಾದರೂ ಮಾಡಿದರೆ, ಅವ್ರು ಎಂಥವರೇ ಆಗಿರಲಿ, ನಿಮ್ಮ ಮಾತನ್ನು ಕೇಳಬೇಕು, ನಿಮ್ಮ ಪ್ರೀತಿಯಲ್ಲಿ ಅವರು ಬೀಳಬೇಕು. ಇದನ್ನು ಈ ಪ್ರೇಮಿಗಳು ತುಂಬ ಕಲಹ ಮಾಡ್ಕೊಂಡಿರ್ತಾರೆ. ಅಂಥವ್ರು ಈ ಕ್ರಿಯೆಯನ್ನು ಮಾಡಿ, ಅಥವಾ ಇಷ್ಟಪಟ್ಟವರು ಏನಾದರೂ ದೂರ ಆಗಿದ್ದರೆ, ನೀವೆಷ್ಟೇ ಅವ್ರ ಹತ್ರ ಹೋಗ್ತಾಯಿದ್ರು ದೂರ ಆಗಿದ್ದರೆ ಅವರು ಈ ಕ್ರಿಯೆಯನ್ನು ಮಾಡ್ಬೋದು. ಮತ್ತು ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಕಲಹ ಏನಾದರೂ ಇದ್ದರೆ ಈ ಕ್ರಿಯೆನ ಮಾಡ್ಬೋದು. ಇದನ್ನು ಯಾವತ್ತು ಮಾಡಬೇಕು, ಹೇಗೆ ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಬನ್ನಿ. ಮೊದಲಿಗೆ ಈ ಕ್ರಿಯೆಯನ್ನು ಮಾಡೋದಕ್ಕೆ ನಿಮಗೆ ಒಂದು ಲವಂಗ ಬೇಕಾಗುತ್ತೆ ಮತ್ತು ಒಂದು ಬಿಳಿಯ ಬಟ್ಟೆ ಬೇಕಾಗುತ್ತೆ. ಮೊದಲಿಗೆ ಏನು ಮಾಡಿ, ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರೋ ಅವರು ನಿಮ್ಮ ಪ್ರೀತಿಯನ್ನು ಧಿಕ್ಕರಿಸ್ತಾ ಇದ್ದರೆ, ಇಲ್ಲವೇ ಮನೆಯಲ್ಲಿ ಯಥಾಸುಮ್ಮನೆ ಗಂಡ ಹೆಂಡತಿಯರ ಜಗಳ, ಮತ್ತು ಕುಳಿತು ನೋಡಿದ್ರೆ ಅದು ವಿಚಾರನೇ ಅಲ್ಲ, ಜಗಳ ಮಾಡೋ ವಿಚಾರ, ಯಥಾಸುಮ್ಮನೆ ಕೆಲಸಕ್ಕೆ ಬಾರದೇ ಇರೋ ವಿಚಾರಕ್ಕೆ ಜಗಳ ಏನಾದರೂ ಮಾಡ್ತಾ ಇದ್ದರೆ ಈ ಕ್ರಿಯೆನ ಮಾಡಿ. ಇಲ್ಲವೇ ಇಷ್ಟಪಟ್ಟವರು ತುಂಬ ಜೀವಕ್ಕೆ ಜೀವ ಅಂತ ಹೇಳಿ ಇಷ್ಟಪಡ್ತಾಯಿದ್ರು, ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ ಈ ಕ್ರಿಯೆನ ಮಾಡ್ಬೋದು. ಆದರೆ ಒಂದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ, ಈ ಕ್ರಿಯೆಯನ್ನು ಸುಮ್ಮನೆ ಸಿಕ್ಕವರ ಮೇಲೆ ಪ್ರಯೋಗ ಮಾಡೋದಕ್ಕೆ ಹೋಗಬೇಡಿ. ಕೇವಲ ಒಳ್ಳೆಯ ಕೆಲಸಕ್ಕೆ ಮಾತ್ರ ಉಪಯೋಗಿಸಿ. ಸೊ ಏನು ಮಾಡಬೇಕು, ಭಾನುವಾರದ ದಿನ ಮೊದಲಿಗೆ ಒಂದು ಲವಂಗವನ್ನು ತೆಗೆದುಕೊಂಡು ಆ ಲವಂಗವನ್ನು ನಿಮ್ಮ ಬಾಯಲ್ಲಿ ಇಟ್ಕೊಳ್ಬೇಕು. ಉತ್ತರ ದಿಕ್ಕಿಗೆ ಮುಖ ಮಾಡಿ ಇಟ್ಟುಕೊಂಡು, ಇವಾಗ ನಾನು ಕೊಡೋ ಮಂತ್ರವನ್ನು ಅಮ್ಮುಕಿ ಅನ್ನೋ ಜಾಗದಲ್ಲಿ ನಿಮ್ಮ ಇಷ್ಟಪಟ್ಟವರ ಹೆಸರನ್ನು ಸೇರಿಸಿಕೊಳ್ತಾ 108 ಸಾರಿ ಪಠನೆ ಮಾಡಿ ಮುಗಿದ ಮೇಲೆ ಆ ಲವಂಗವನ್ನು ಬಾಯಿಯಿಂದ ತೆಗೆದು ಒಂದು ಬಿಳಿಯ ಬಟ್ಟೆಯಲ್ಲಿ ಕಟ್ಟಿ ಆವತ್ತಿನ ದಿನ ಅದನ್ನು ನಿಮ್ಮ ತಲೆಯ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಂಡು ಮರುದಿನ ಅದನ್ನು ತೆಗೆದುಕೊಂಡು ಹೋಗಿ ಆ ಬಟ್ಟೆಯನ್ನು ಎಲ್ಲಾದರೂ ಒಂದು ತೆಂಗಿನ ಮರಕ್ಕೆ ಕಟ್ಟುಬಿಡಿ. ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂತ ಹೇಳ್ತಾರೆ, ಬೇಡಿದನ್ನು ಕೊಡೋದು ಕಲ್ಪವೃಕ್ಷ. ಸೊ ಆದ್ದರಿಂದ ಅದನ್ನು ತೆಂಗಿನ ಮರಕ್ಕೆ ಕಟ್ಟು ಬಂದುಬಿಡಿ. ಸಾಕು, ನೀವು ಇಷ್ಟು ಕ್ರಿಯೆ ಮಾಡಿದರೆ ಸಾಕು. ಜೀವನ ಪೂರ್ತಿ ನಿಮ್ಮನ್ನು ಅವರು ಬಿಟ್ಟು ಹೋಗೋದಿಲ್ಲ, ಅಷ್ಟು ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಅದಕ್ಕೆ ಮಂತ್ರ ಓಂ ಕಾಮೆ ಮಂ ಹಮ್ಮುಕಿ ಆಕರ್ಷಣ ಫಟ್ ಸ್ವಾಹ. ತುಂಬ ಸರಳವಾಗಿದೆ. ಮತ್ತೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ, ಓಂ ಕಾಮೆ ಮಂ ಹಮ್ಮುಕಿ ಆಕರ್ಷಣ ಫಟ್ ಸ್ವಾಹ. ಈ ರೀತಿಯಾಗಿ ನೀವು ಮಾಡಿದ್ದೆ ಆದಲ್ಲಿ ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ.